ಬಹುಶಃ ಇನ್ನು ಮುಂದಿನ 1 ಗಂಟೆ ಅಥವಾ 1.5 ಗಂಟೆ ಇದೆಯಲ್ಲ, ಅದರಲ್ಲಿ ಕುತೂಹಲ ಇರುತ್ತೆ, ಭಾವನಾತ್ಮಕವಾದಂತಹ ಸನ್ನಿವೇಶಗಳಿರುತ್ತೆ. ನನ್ನ ಮೊದಲೇ ಹೇಳಿದಾಗೆ ಮುಂದೇನು ಅನ್ನುವಂಥ ಒಂದಷ್ಟು ರೋಚಕತೆ ಕೂಡ ಇರುತ್ತೆ. ಯಾಕಂತ ಅಂದ್ರೆ ಸಿದ್ದರಾಮಯ್ಯನವರು ಇದೀಗ ರಿಸೈನ್ ಮಾಡೋದಕ್ಕೆ ಹೊರಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆ ಸನ್ನಿವೇಶ ಹೇಗಿರುತ್ತೆ, ಏನು ಎತ್ತ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು. ಬಟ್ ಅದಕ್ಕಿಂತ ಮುನ್ನ ಈಗ ಅವರ ಅಭಿಮಾನಿಗಳು ಕಣ್ಣೀರಿಡ್ತಾ ಇರೋದು, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರ್ದು ಅಂತ ಹೇಳಿ ಪಟ್ಟು ಹಾಕ್ತಾ ಇರೋದು, ಕೆಲವರು ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇರೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇರೋದು, ಈ ರೀತಿಯಾದಂತಹ ಸನ್ನಿವೇಶ ಈಗ ರಾಜ್ಯದ ಹಲವು ಕಡೆ ಕಂಡು ಬರ್ತಾ ಇದೆ. ಹೌದು, ಇದೆಲ್ಲ ನಿರೀಕ್ಷಿತ. ಹೇಳಿ ಕೇಳಿ ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್. ಆಮೇಲೆ ಕೊನೆ ತನಕನೂ ಕೂಡ ಅವರ ರಾಜಕೀಯ ಹಾದಿ ನೋಡಿದಂತಹ ಸಂದರ್ಭದಲ್ಲಿ ಅವರ ಸೈದ್ಧಾಂತಿಕವಾಗಿ ಅವ್ರು ಏನ್ ನಂಬ್ಕೊಂಡ್ ಬಂದಿದ್ರು ಅದಕ್ಕೆ ಅವರು ಭದ್ರಾಗೆ ಅವರು ನಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ನಾವು ಈ ದೃಶ್ಯವನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರ ಅಪಾರ ಅಭಿಮಾನಿಗಳು ಬಂದು ಅವರು ನೀವು ಯಾವುದೇ ಕಾರಣಕ್ಕೂ ಪಟ್ಟ ಬಿಟ್ಟು ಕೊಡಬಾರ್ದು ಅನ್ನುವಂಥ ಒತ್ತಾಯ. ಇನ್ನು ಕೆಲವರು ನಿಮ್ಮ ರಿಟೈರ್ಮೆಂಟ್ ಲೈಫ್ ಇದೊಂದು ರೀತಿಯಾಗಿ ಅಂದರೆ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದಿರುವಂತಹ ಸಂದರ್ಭ ಶುಭವಾಗಿರಲಿ ಅನ್ನುವಂಥ ಹಾರೈಕೆ, ಈ ರೀತಿಯಾದಂಥ ಸನ್ನಿವೇಶ ನಾವೀಗ ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯನವರ ಅಕ್ಕಪಕ್ಕ ನಿಂತಿರುವಂಥ 10 ಜನ, ಆಮೇಲೆ ಭಾಳ ಆತ್ಮೀಯ ವರ್ಗ, ಅದರಲ್ಲೇನೆಲ್ಲ ಶಾಸಕರೇ ಇದ್ದಾರೆ ಮತ್ತೊಂದು ಅನ್ನುವಂಥದ್ದಲ್ಲ. ಪೊಲಿಟಿಕಲಿ ಎಲ್ಲ ಕಾಂಗ್ರೆಸ್ಸಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿದ್ದಾರೆ ಮತ್ತೊಂದು, ಹಾಗಲ್ಲ. ಸೊ ಸಾರ್ವಜನಿಕವಾಗಿಯೂ ಕೂಡ ಅವ್ರು ಬಹಳ ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ. ಸೊ ಅಂಥವರೆಲ್ಲ ಈಗ ಅವ್ರ ನಿವಾಸದ ಬಳಿ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದೆ, ಅಂದರೆ ಈ ಮುಂದಿನ 1 ಗಂಟೆ ಇದೆಯಲ್ಲ, ಬಹುಶಃ ನಮ್ಮ ಕರ್ನಾಟಕ ಕನ್ನಡಿಗರು ಅಂದರೆ ಏನು, ನಾವು ಕನ್ನಡಿಗರು ಕರ್ನಾಟಕ ಅಂತ ಅಂದರೆ ಒಂದು ಸೌಮ್ಯ ಸ್ವಭಾವ ಇರಬೇಕು, ಜೊತೆಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳೋದು. ಮೂರನೇದಾಗಿ ತೀರಾ ಈ ಹಾದಿರಂಪ ಬೀದಿರಂಪ ಕಚ್ಚಾಟ ಮಾಡ್ಕೊಂಡು ಹೋಗುವಂಥದ್ದಲ್ಲ ನಮ್ಮ ಸಂಸ್ಕೃತಿ. ಆ ಮೇಲ್ಪಂಕ್ತಿಯನ್ನು ಇವತ್ತು ಸಿದ್ದರಾಮಯ್ಯನವರು ಹಾಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಮುಂದಿನ 1 ಗಂಟೆ ಅಂತ. ಯಾಕಂತ ಅಂದ್ರೆ ಇದೇ CM ಕುರ್ಚಿ ಹೋಗ್ಲಿ, ಒಂದು ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನ ಬಂದಂತ ಸಂದರ್ಭದಲ್ಲೂ ಕೂಡ ನನ್ನ ಅಪ್ಪ ಕೂತಿದ್ರು, ನಾನು ಕೂತಿದ್ದೀನಿ, ನನ್ನ ಮಕ್ಕಳು ಮುಂದುವರಿತಾರೆ, ಈ ರೀತಿಯಾದಂಥ ದೃಷ್ಟಿಕೋನ ಹೊಂದಿರುವಂಥ ನಾಯಕರೇ ನಮ್ಮ ಅಕ್ಕಪಕ್ಕ. ಅದರಲ್ಲೂ ನೇರವಾಗಿ ನಾವು ನೆನಪಿಸ್ಕೊಳ್ಬೇಕು, ಇದೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 3 ಜನ CM ಬದಲಾಗೋದು, ಅದನ್ನ ಒಂದು ದೊಡ್ಡ ಅಭಿಯಾನದ ರೀತಿಯಾಗಿ ರಾಜ್ಯಪಾಲರು ಭವನದ ಕಡೆಗೆ ಹೋಗೋದು, ಅಲ್ಲಿ ರಿಸೈನ್ ಮಾಡೋದು, ಆ ನಂತರದಲ್ಲಿ ಗಲಾಟೆ ಕಿತ್ತಾಟ, ರಾಜ್ಯದ ಅಭಿವೃದ್ಧಿ ಇವರಿಗೆಲ್ಲ ಒಂದು ಯೋಚನೆನೇ ಇಲ್ಲ ಅನ್ನುವಂಥ ರೀತಿಯಾದಂಥ ವರ್ತನೆ, ಬಹಳ ಅಸಹ್ಯ ಹುಟ್ಟಿಸುವಂಥ ಸನ್ನಿವೇಶವನ್ನು ಕಳೆದ 20 ವರ್ಷಗಳಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಕಂಪೇರಿಟಿವ್ಲಿ ಆ ಸನ್ನಿವೇಶಕ್ಕೆ ಹೋಲಿಸ್ಕೊಂಡ್ರೆ ಇದು ಒಂದು ಮಾದರಿ ಆಗ್ತಾ ಇರುವಂಥ ಸನ್ನಿವೇಶ. ಇದು ರಾಜಕಾರಣಿಗಳಿಗೆ ಒಂದು ಮೇಲ್ಪಂಕ್ತಿ ಹಾಕೊಡ್ತಾ ಇರುವಂಥ ಸನ್ನಿವೇಶ. ಯಾರು ಒಪ್ತಾರೆ? ಒಂದು ರಾಜ್ಯಭಾರ ಹೊಂದಿರುವಂಥ ವ್ಯಕ್ತಿ ಕೊಟ್ಟ ಮಾತಿನ ಪ್ರಕಾರವಾಗಿ ನಾನು ಹಿಡಿಯೋಕೆ ಒಪ್ಪಿದ್ದೀನಿ ಅಂತ ಹೇಳ್ಕೊಂಡ್ಬಿಟ್ಟು ಇನ್ನೊಂದು ವಾರ ಟೈಮ್ ತಗೊಳ್ಳಿ ಅಂದ್ರೆ 2 ದಿವಸದಲ್ಲೇ ಪ್ರೊಸೀಜರ್ ಮುಗಿಸ್ತಾ ಇರುವಂಥ ವ್ಯಕ್ತಿ, ಏನ್ ತಮಾಷೆ ಸಂಗತಿನ ಇದು? ಆ ಕಾರಣಕ್ಕಾಗೇನೆ ಹೇಳಿದ್ದು, ರಾಜ್ಯ ರಾಜಕಾರಣಕ್ಕಲ್ಲ, ಇದು ದೇಶದ ರಾಜಕೀಯಕ್ಕೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿರುವಂತ ಒಂದು ಹೆಜ್ಜೆ ಈಗ ಸಿದ್ದರಾಮಯ್ಯನವರು ಇಡೋಕೆ ಹೊರಟಿರೋದು. ಅದೇ 1 ಗಂಟೆ ನಾವೀಗ ಗಮನಿಸ್ತಾ ಹೋಗ್ತೀವಿ. ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಕಣ್ಣೀರ್ ಹಾಕಿದ್ರು. ಸಚಿವರ ಜೊತೆ ಮಾತುಕತೆ ವೇಳೆ CM ಕಣ್ಣೀರ್ ಹಾಕ್ತಾರೆ. ಸಿದ್ದರಾಮಯ್ಯ ಜೊತೆಗೆ ಸಚಿವರು ಕೂಡ ಕಣ್ಣೀರ್ ಹಾಕಿದ್ರು. ಕೆಲವರ ಕಣ್ಣೀರು ನಾವು ನೋಡಿದ್ವಿ. ರಾಜೀನಾಮೆ ಘೋಷಿಸಿ ಸಿದ್ದರಾಮಯ್ಯ ಅವರು ಕೂಡ ಕಣ್ಣೀರನ್ನ ಹಾಕಿದ್ರು. ಸಭೆಯಲ್ಲಿ ಸಚಿವರಿಗೆ ಕೆಲ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದ್ರೆ ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ, ಮುಂದೆ ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡಿ, ನಾನು ಕೆಲಸ ಮಾಡಿರೋದು ಸಮಾಧಾನ ಇದೆ, ಎಲ್ಲಾ ಯೋಜನೆಗಳನ್ನ ನಾನು ಜನರಿಗೆ ನೀಡಿದ್ದೀನಿ, ಬಿಜೆಪಿಯಿಂದ ಅಲರ್ಟ್ ಆಗಿರಿ ಅನ್ನುವಂತಹ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಎಂಥ ಭಾವುಕ ಕ್ಷಣ ಅಂತ ಅಂದ್ರೆ ಇವತ್ತು ಬೆಳಿಗ್ಗೆ ನಡೆದಂತಹ ಬ್ರೇಕ್ಫಾಸ್ಟ್ನಲ್ಲಿ. ಅದಾದ ನಂತರದಲ್ಲಿ ಕೆಲ ನಾಯಕರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕಣ್ಣೀರನ್ನ ಇಟ್ರು. ಅದು ಯಾಕೆ? ಸಿದ್ದರಾಮಯ್ಯ ಅವರು ಈಗ ನಡೆಸ್ಕೊಂಡು ಬಂದಂತಹ ರೀತಿ, ಅವ್ರು ತೋರ್ತಾ ಇದ್ದಂತಹ ಒಂದು ಒಲುಮೆ,